ಗೈಸ್ ವೆಲ್ಕಮ್ ಬ್ಯಾಕ್ ಆರ್ನ ಸುರಭಿ ವಿಷ್ಣು ಯೂಟ್ಯೂಬ್ ಚಾನಲ್. ಸೊ ಈ ಬ್ಲಾಗ್ನ ಇವತ್ತು ಏನು ಸ್ಪೆಷಲ್ ಅಂದರೆ ಸ್ವಲ್ಪ ಸ್ಯಾರಿ ಶಾಪಿಂಗ್ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಇನ್ನೂ ಸ್ವಲ್ಪ ಕೊಡಿಸ್ಬೇಕಿತ್ತಲ್ಲ ನಮ್ಮ ಆಂಟಿ ದೊಡ್ಡಮ್ಮ ಅವರಿಗೆಲ್ಲ. ಒಂದು ಟ್ರಿಪ್ಪು ಒಂದು ಬ್ಯಾಚ್ ಆಯಿತು, ಅದರಲ್ಲಿ ನಾನು ಮಮ್ಮಿ ಆಯಿತು, ನಂದು ಇನ್ನೊಂದು ಸೀರೆ ಬಾಕಿ ಇದೆ. ಅದರಲ್ಲಿ ಇವಾಗ ನಮ್ಮ ಆಂಟಿ ದೊಡ್ಡಮ್ಮ ನಮ್ಮ ಅಕ್ಕ ಎಲ್ಲ ತೊಗೋತಾರೆ. ಸೊ ಇದು ಪಾರ್ಟು, ಶಾಪಿಂಗ್ದು ಪಾರ್ಟ್ ಇದು. ಸೊ ಓಕೆ, ಇವತ್ತು ಮಾರ್ನಿಂಗಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೊ ಟಿಫನ್ಗೆ ಫ್ರೈಡ್ ರೈಸ್ ಮಾಡಿದ್ದೀನಿ. ನಮ್ಮ ಅಮ್ಮನ ಕೊಡೋಣ ಬನ್ನಿ ಫ್ರೈಡ್ ರೈಸು ಟೇಸ್ಟ್ ಮಾಡಿ. ಹಾಯ್, ಟೇಸ್ಟ್ ಮಾಡಿ ಫ್ರೈಡ್ ರೈಸ್. ಸ್ಪೂನ್ ಬೇಕಾ? ಬೇಡ. ಸಪ್ಪೆ ಆಯಿತಾ? ಕರೆಕ್ಟ್ ಆಯಿತಾ? ಚೆನ್ನಾಗೈತೆ. ಚೂರು ಹುಳಿ ಜಾಸ್ತಿ. ಇಲ್ಲಿ ಲಾಸ್ಟಲ್ಲಿ ನಿಂಬೆಹಣ್ಣು ಬಿಟ್ಟೆ, ಅದು ಮಿಕ್ಸ್ ನೀಟಾಗಿ ಮಾಡಿಲ್ಲ ಅನಿಸ್ತೈತೆ. ಗೈಸ್ ಗೋಂದು ಹಾಕಿ ಮಜ್ಜಿಗೆ ಮಾಡಿದ್ದೀನಿ, ನಮ್ಮ ಅಮ್ಮಂಗೂ ಕೊಡ್ತೀನಿ. ಮೇ ಬಿ ಅವ್ರು ಫಸ್ಟ್ ಟೈಮ್ ಟ್ರೈ ಮಾಡ್ತಾಯಿದ್ದಾರೆ ಅನಿಸುತ್ತೆ, ನೋಡೋಣ ಕೂಡ. ಎಲ್ಲ ಚೆನ್ನಾಗಿ ಕದ್ರ ಬಿಟ್ಟಿದ್ದೀನಿ, ಕಾಣಿಸ್ತಿಲ್ಲ ಅಷ್ಟೇ. ಗೈಸ್ ಯಾರಾದರೂ ಯೆಲ್ಲೋ ಕಲರ್ ವಾಟರ್ ಮಿಲನ್ ತಿಂದಿದ್ರೆ, ಟೇಸ್ಟ್ ಮಾಡಿದರೆ ಕಾಮೆಂಟ್ ಮಾಡಿ ಹೇಗಿತ್ತು ಅಂದ್ಬಿಟ್ಟು. ನಾನು ಟೇಸ್ಟ್ ಮಾಡಿದೆ, ಚೆನ್ನಾಗಿತ್ತು. ಸ್ವೀಟ್ ಇರುತ್ತೆ ಗೈಸ್, ಚೆನ್ನಾಗಿರುತ್ತೆ. ನಿಮ್ಗೆ ಯಾರಿಗಾದ್ರೂ ಬೇಕು ಅಂದರೆ ಇದು ಹೌಸಿನ ಬೋರ್ಡಲ್ಲಿ ಬಸ್ ಸ್ಟಾಪಲ್ಲೇ ಸಿಗುತ್ತೆ, ತೊಗೋಬೋದು. ಕೊಡು ಹಾಕ. ಏನು ಸಮಾಚಾರ? ಹೇಳ್ಬೇಕಲ್ಲ ನೀವೇ ಸಮಾಚಾರ. ಶಾಪಿಂಗಿಗೆ ಒನ್ಸೆಗೆ ಸೆಕೆಂಡ್ ಟ್ರಿಪ್ಪು. ಆಂಟಿದು ನಂದು ಮಮ್ಮಿದು ಸೆಕೆಂಡ್ ಟ್ರಿಪ್ಪು. ನಾವಿಬ್ರು ಎಕ್ಸ್ಟ್ರಾ. ಮತ್ರ ಯಾವ ಫ್ಲೋರೇ? ವಾವ್, ಚೆನ್ನಾಗೈತೆ. ಎಲ್ಲ ತೆಗ್ಸಿ ಲಾಸ್ಟ್ ಇಕ್ಕಿದ್ದೀವಿ, ಇನ್ನೂ ಫೈನಲ್ ಆಗಿಲ್ಲ. ಅಮ್ಮಂಗೆ ಆರಿಸ್ಕೊತದ ತೆಗೆದು ಇಟ್ಟಿದ್ದೀನಿ, ವಿಡಿಯೋ ಕಾಲ್ ಮಾಡಿ. ಹಾಂ, ಅಲ್ಲ ರಸ ಇಂಡ ಕಲರ್ ಅಂತಿದ್ದಲ್ಲ. ಎಲ್ಲ ಸೆಲೆಕ್ಷನ್ ಆಯ್ತು ನೋಡಿ. ಬಿಲ್ಲಿಂಗಿಗೆ ಹೋಗ್ತಾ ಇದ್ದೀವಿ ಈಗ. ಸೊ ನಂದು ಮುಗೀತು, ಆಲ್ಮೋಸ್ಟ್ ಎಲ್ಲರದ್ದು ಮುಗೀತು. ಇನ್ನು ಉಳಿಸೋದಷ್ಟೇ. ಅಪ್ಪ, ಅದಕ್ಕೆ ಎಷ್ಟು ದುಡ್ಡು ಇಕ್ಬೇಕು. ಗೈಸ್ ಇದು ನೆಕ್ಸ್ಟು ನಾವು ಕೊಡೋರಿಗೆ ಅಂತ ತೊಗೊಂಬಂದಿದ್ವಿ, ನಾನು ಅಮ್ಮ ಹೋಗಿ. ಚೆನ್ನಾಗಿತ್ತು ಕಲೆಕ್ಷನ್ಸು. ರಾಧ್ವಿ, ಹೌಸ್ ಆಫ್ ರಾಧ್ವಿನಲ್ಲಿ ತೊಗೊಂಬಂದ್ವಿ. ನೋಡಿ ಕಾಂಬಿನೇಷನ್ಸ್ ಜಸ್ಟ್ ಹಂಗೆ ಓಪನ್ ಮಾಡೋಕ್ಕಾಗಲ್ಲ, ಹಂಗೆ ಕವರಲ್ಲಿ ಹಂಗೆ ತೋರಿಸೋಣ ಅಂತ ಕಾಂಬಿನೇಷನ್ಸ್ ತೋರಿಸ್ತಾ ಇದ್ದೀನಿ ನಿಮಗೆ, ಯಾವ್ಯಾವ ಥರ ನಾವು ತೊಗೊಂಡ್ವಿ ಅಂತ. ಇಲ್ಲಿ ನೋಡಿ, ಲಕ್ಕ ಆಡ್ತೈತೆ ನೋಡಿ ಇಲ್ಲಿ. ಬಾಯಿಲಿ ಚಿನ್ನಮ್ಮ, ಈ ಕಡೆ ತಿರುಗು. ಅನ್ನ ನೀನು ಈ ಕಡೆ ತಿರುಗಿ ಮಾಡು. ಚಿನ್ನಮ್ಮ ಬಾಯಿಲಿ.
ಬರೇ ಸುತ್ತು ಸಾಕು ಸಾಕು ಬಿಡು ಮಗ್ನೆ. ಏ ಕಳ್ಳ ಸಾಕು ಬಿಡಲ್ಲ ಸುತ್ತಿದ್ಲು. ಬಾಯ್ಲಿ ಬೀಳ್ತೀಯ ಈಗ ಬೀಳ್ತೀಯ ಈಗ ಬೀಳ್ತೀಯ ಈಗ ಬೀಳ್ತೀಯ ಬೀಳ್ತೀಯ. ಬಂದೆ ಈಗ ಬಂದೆ ಈಗ. ಡ್ಯಾನ್ಸ್ ಮಾಡು ಡ್ಯಾನ್ಸ್ ಮಾಡು. ಆರ್ನ ಆರ್ನ ಹಾಯ್ ಮಾಡು ಮಗನೆ ಹಾಯ್ ಮಾಡು ಮಗನೆ. ಗೈಸ್ ಕಿತ್ನಾಳಿಗೆ ಹೋಗೋಕ್ಕೆ ಓಲಾ ಬುಕ್ ಮಾಡಿಕೊಂಡು ಹಾಯ್ ವೆಯ್ಟ್ ಮಾಡ್ತಾಯಿದ್ದೀವಿ. ಲಗೇಜ್ ಬೇರೆ ಜಾಸ್ತಿ ಇತ್ತು. ಸೊ ನೋಡಿದ್ರೆ ಲೊಕೇಶನ್ ಎತ್ಕೋ ತೋರಿಸ್ತಂತೆ. ಆ ಯಪ್ಪ ಇನ್ನೂ ಬರೋಕ್ಕೆ ಇನ್ನೂ 6 ನಿಮಿಷ 7 ನಿಮಿಷ ಕೆಳಗಡೆ ಬಂದು 10 ನಿಮಿಷ ನೋಡಿ ಗೈಸ್. ತುಂಬ ಸೀರೆ ತರಕಾರಿ ಟಿಫನು ಬಿಸಿಬೇಳೆಭಾತ್ ಮಾಡಿದ್ದೆ. ಇದರಲ್ಲೂ ಸೀರೆ ಇಷ್ಟು ಲಾಟ್ ಬ್ಯಾಗ್ ಐತೆ. ಹಂಗ್ಯಾಕೆ ಚಚ್ಚಿ ಮಾಡ್ತೀಯಾ? ಓ ಸುಬ್ಬಿ ಈಗೆದ್ದಮ್ಮ ಅನ್ನ ಬಿಡೋದು. ನಾನು ಕಿತ್ನಳ್ಳಿಗೆ ಬಂದಿದ್ದು ಎಲ್ಲ ಪ್ಯಾಕಿಂಗ್ ಮಾಡಿಬಿಡೋಣ ಅಂತ. ಮುಂಚೆ ಒಂದು ಬ್ಯಾಚ್ ತಂದಿದ್ವಿ, ಅದು ಮತ್ತು ನೆನ್ನೆ ತೊಗೊಂಡಿರೋದೆಲ್ಲ ಪ್ಯಾಕಿಂಗ್ ಮಾಡಿ ಹೆಸರು ಬರೆದು ಇಟ್ಬಿಟ್ಟೆ. ಸೊ ನೆಕ್ಸ್ಟ್ ಅಮ್ಮ ನಾನ್ ವೆಜ್ ಮಾಡಿದ್ದಾರೆ. ನೈಟ್ಗೆ ಅಂದ್ಬಿಟ್ಟು ನಾನ್ ವೆಜ್ ಮಾಡ್ತಾಯಿದ್ದಾರೆ. ಮಲಗಿದ್ದೆಲ್ಲ ಅಷ್ಟರಲ್ಲಿ ಆಗಲಿ ಇದೆಲ್ಲ ಪ್ರಿಪ್ರೇಷನ್ ಆಗಿಬಿಟ್ಟೈತೆ. ಏನು ಮಮ್ಮಿ ಚಿಕನ್ ಅದೇ ಊಟ ಮಾಡಬೇಕು. ನೈಟ್ ಊಟಕ್ಕೆ ಮಾಡಿದ್ರೆ ವ್ಲಾಗ್ ಮಾಡೋಕ್ಕಾಗಿಲ್ಲ, ನಿದ್ದೆ. ಸರಿ ಊಟ ಮಾಡೋಣ. ನೆಕ್ಸ್ಟ್ ಡೇ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಹಾಯ್ ಗೈಸ್. ಸೊ ನಾನು ಬ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಮೊನ್ನೆ ಎಲ್ಲ ಶಾಪಿಂಗ್ ಹೋಗಿದ್ವಿ. ಸೊ ಅದರದ್ದೆಲ್ಲ ನಾನು ಜಾಸ್ತಿ ವೀಡಿಯೋ ಮಾಡೋಕ್ಕಾಗಿಲ್ಲ, ಜಸ್ಟ್ ಕ್ಲಿಪ್ಪಿಂಗ್ ತೊಗೊಂಡಿದ್ದೀನಿ. ನೋಡಿದ್ದೀರಾ ಅನಿಸುತ್ತೆ ನೀವು ಆ ವಿಡಿಯೋನ. ಸೊ ನಿನ್ನೆ ಅಮ್ಮ ನಾನ್ ವೆಜ್ ಮಾಡಿದರು, ಅವ್ರನ್ನ ಕರ್ಕೊಂಡು ಹೋಗಿದ್ದೆ. ಅಂದರೆ ಸ್ಯಾರಿ ಇದೆಲ್ಲ ಇತ್ತಲ್ಲ ಫುಲ್ಲು, ಅದಕ್ಕೆ ಆಟೋ ಬುಕ್ ಮಾಡಿಕೊಂಡು ಇಬ್ಬರು ಹೋದ್ವಿ. ನೈಟೆಲ್ಲ ನಾನ್ ವೆಜ್ ಮಾಡಿದರು, ಊಟ ಮಾಡಿಕೊಂಡು ಈಗ ಜಸ್ಟ್ ಆರ್ನನ್ನು ಅಲ್ಲೇ ಬಿಟ್ಟು ನನ್ನ ಹಸ್ಬೆಂಡ್ ಕರ್ಕೊಂಡ್ಬಿಟ್ಟು ಹೋದರು. ಈಗ ಇನ್ನೊಂದು ಶಾಪಿಂಗ್ ಹೋಗ್ತಾ ಇದ್ದೀನಿ. ಅಂದರೆ ಅದು ನನ್ನ ಕಸಿನ್ಸ್ ಶಾಪಿಂಗ್ ಮಾಡ್ತಾರೆ, ನೋಡೋಣ ಸ್ಯಾರೀಸ್ ನೋಡೋಣ ಅಂತ. ಅವರು ಮಾರ್ನಿಂಗ್ ವೇರ್ ಮಾಡೋದಕ್ಕೆ ನಾರಿತ್ವದಲ್ಲೇ ನೋಡೋಣ ಅಂದ್ಬಿಟ್ಟು ಹೊರಡ್ತಾ ಇದ್ದೀವಿ. ಅಂದರೆ ಅವ್ರು ಆಲ್ರೆಡಿ ಬರ್ತಾಯಿದ್ದಾರೆ, ಆನ್ ದ ವೇ ಇದ್ದಾರೆ. ನನಗಿಲ್ಲಿ ಹತ್ರ 1.5 ಕಿಲೋಮೀಟರ್ ಆಗ್ಬೋದು. ಸೊ ಅವರು ಇಲ್ಲಿಗೆ ಬಂದಮೇಲೆ ನಾನು ಓಡ್ತೀನಿ, ಹತ್ರ ಇದೆಯಲ್ಲ. ಸೊ ಗಾಡೀಲಿ ಹೋಗ್ತೀನಿ. ನೋಡೋಣ ಯಾವ ಥರ ಕಲೆಕ್ಷನ್ ಇವತ್ತಿರುತ್ತೆ ಅಂತ ವಿಡಿಯೋ ಮಾಡ್ತೀನಿ, ನೋಡಿ. ಮುಂದೆ ಒಳ್ಳೊಳ್ಳೆ ವಿಡಿಯೋಗಳು ಬರ್ತೈತೆ, ಅಂದರೆ ಮದುವೆ ರಿಲೇಟೆಡ್ ವೀಡಿಯೋಸ್ಗಳು. ಸೊ ನೋಡಿ ಸಪೋರ್ಟ್ ಮಾಡಿ ಪ್ಲೀಸ್. ಸಬ್ಸ್ಕ್ರೈಬ್ ಮಾಡಿಕೊಂಡು ಫುಲ್ ವಿಡಿಯೋನ ನೋಡಿ, ಲೈಕ್ ಮಾಡಿ. ಯಾಕೆ ಊಟ ಮಾಡಿ ಇಂಟ್ರೆಸ್ಟ್ ಇಲ್ಲ, ಸೊ ಅದಕ್ಕೆ ಹಣ್ಣೆಲ್ಲ ಕಟ್ ಮಾಡಿ ಇಟ್ಟಿದ್ದೀನಿ, ಒಂದು ಅರ್ಧ ತಿಂತೀನಿ. ಸೊ ಟೆಂಡರ್ ಕೋಕೋನಟ್ ಐತೆ, ಅಮ್ಮ ತಂದರು. ಆಗಲೇ 3 ಡೇಸ್ ಆಯಿತು ಗೈಸ್. ಇವಾಗ ಕಟ್ ಮಾಡಬೇಕು, ಕುಡಿತೀನಿ. ಇಷ್ಟು ಬಂದಿದೆ, ಪರವಾಗಿಲ್ಲ, ಓಕೆ. ಇದು ಮಿಕ್ಸಿ ಗೈಸ್,
ಸ್ಮಾಲ್ ಬರುತ್ತಲ್ಲ ಅದರದ್ದು ಜಾರಲ್ಲಿ ಕುಡಿತಾ ಇದ್ದೀನಿ. ಗ್ಲಾಸಲ್ಲಿ ಜಾಸ್ತಿ ಆಗೋ ಕೊಡ್ತಾರೆ ಅಂತ ಇದನ್ನ ಎತ್ಕೊಂಡೆ. ಓಕೆ ಗೈಸ್, ಶಾಪ್ ಹತ್ರ ಹೋದ್ಮೇಲೆ ಸಿಗ್ತೀನಿ. ಅಲ್ಲಿ ವಿಡಿಯೋನ ಕಂಟಿನ್ಯೂ ಮಾಡ್ತಾಯಿದ್ದೀನಿ ನೋಡಿ. ನಾನು ವೀಡಿಯೋನೇ ಮಾಡ್ಕೊಳಕ್ಕಾಗಿಲ್ಲ. ಆ್ಯಕ್ಚುಲಿ ನಾವು ನಾರಿತ್ವಾಗ ಹೋದ್ವಿ, ಅಲ್ಲಿ ಅದು ಸೆಲೆಕ್ಟ್ ಆಗಲಿಲ್ಲ. ಅಂದರೆ ಒಂದು ಸ್ಯಾರಿ ತೊಗೊಳೋಣ ಮಂಟಿ, ಅಂದರೆ ಕಾಮನ್ ಕಾಟನ್ ಸ್ಯಾರಿ. ಅದಾದಮೇಲೆ ನಾವು ಯಾವುದದು ಹೌಸ್ ಆಫ್ ರಾದ್ವಿ ಅಲ್ಲಿಗೆ ಹೋಗಿದ್ವಿ. ಅಲ್ಲಿ ಮೂರು ಸ್ಯಾರಿ ಸೆಲೆಕ್ಟ್ ಆಯಿತು. ಸೊ ಅಲ್ಲಿ ನಾನು ವೀಡಿಯೋನೇ ಮಾಡಿಲ್ಲ, ಮರ್ತೋಗ್ಬಿಟ್ಟಿದೆ. ಯಾಕೆಂದರೆ ನಾವು ಇಲ್ಲಿಂದ ಗಾಡೀಲಿ ಹೋಗಿದ್ದು, ಅವರೆಲ್ಲ ಕ್ಯಾಬಲ್ಲಿ ಬಂದಿದ್ದರು. ಸೊ ಅಲ್ಲಿ ಮರ್ತೇ ಹೋದೆ ನಾನು ವೀಡಿಯೋನ ಮಾಡೋದು. ಸೊ ಈಗ ಅಡುಗೆ ಮಾಡಬೇಕು ಗೈಸ್, ಮೂಲಂಗಿ ಸಾರು ಮಾಡೋಣ ಅಂದ್ಕೊಂಡಿದ್ದೀನಿ. ಸೊ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ ನೋಡಿ. ಬೋರ್ ಗೈಸ್, ಮೂಲಂಗಿ ಸಾರಿಗೆ ಮೊಸರು ಸಾರೇ ಎಷ್ಟು ವಾಸಿ, ಬಟ್ ಚೆನ್ನಾಗಿರುತ್ತೆ. ನೆನ್ನೆಲ್ಲ ಹುಳಿ ಸಾರು ತಿಂದಿದ್ದಲ್ಲ, ನಮ್ಮನೆ ಮೊನ್ನೆ ಹುಳಿ ಸಾರು ಮಾಡಿಟ್ಬಿಟ್ಟೋಗಿದೆ. ಮತ್ತೆ ಹುಳಿ ಸಾರು, ಮೊಸರು ಸಾರು ಮಾಡೋಣ ಅನ್ಕೊಂಡೆ, ಬೇಡ ಅಂದರು. ಸೊ ಅದಕ್ಕೆ ಮೂಲಂಗಿ ಸಾರೇ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಮುದ್ದೆ ಮಾಡ್ತಾಯಿದ್ದೀನಿ, ಇದೆಲ್ಲ ಸ್ವಲ್ಪ. ಮೂಲಂಗಿ ಸಾರು ರೆಡಿಯಾಗಿದೆ. ಹೆಂಗೆ ಈಗಂತೂ ಶೆಕೆಗೆ ಅಡುಗೆ ಮನೆಗೆ ಬರೋಕ್ಕೆ ಆಗಲ್ಲ. ಫುಲ್ಲು ನನ್ನ ಕೈ ನೋಡಿ ಹಿಂಗಾಗಿದೆ, ರ್ಯಾಷಸ್ ಥರ. ಇದು ಜಸ್ಟ್ ಇವಾಗ ಮಾಡ್ಕೊಂಡಿರೋದು. ಸಾಸಿವೆ ಬಿದ್ದು ನೋಡಿ ಗೈಸೆಲ್ಲ ಊದ್ಕೊಂಡೈತೆ, ಬೊಬ್ಬೆ ಬಂದಿರೋ ಥರ ಆಗಿದೆ ಸಾಸಿವೆ ಸಿಡಿದು. ಬರೀ ಕೈಯಲ್ಲೆಲ್ಲ ಮಾರ್ಕೆ ಗೈಸ್, ಬಲಗೈಯಲ್ಲಿ ಬರೀ ಏನೋ ಸುಟ್ಕೊಳ್ಳೋದು, ಎಣ್ಣೆ ತೆಗೆಸ್ಕೊಳ್ಳೋದು, ಬರೀ ಇವೆ ಹಾಕಿ ಬಲಗೈ ತುಂಬ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಉರಿತೈತೆ. ಆಗಲೇ 2 ಅವರ್ ಆಯಿತು, ಇನ್ನೂ ಉರಿ ಕಡಿಮೆನೇ ಆಗಿಲ್ಲ.